ಆಗಿರಬೇಕು. ಕುಟುಂಬ ನಿರ್ವಹಣೆ ಮಾಡಿಕೊಂಡು ಪುಂಡಾಟಿಕೆ ಮಾಡೋರನ್ನ ಮತ್ತು ನಮಗೆ ಸುಮ್ಮನೆ ತೊಂದರೆ ಕೊಡೋರನ್ನ ಬಿಡಬಾರ್ದು. ಅವ್ರನ್ನ ಅಲ್ಲಲ್ಲೇ ಮಟ್ಟ ಹಾಕಿ ಆರಾಮಾಗಿ ನಮ್ಮ ದೇಶ ಸುಭಿಕ್ಷವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಅಂತೀನಿ. ಸರಿಯಾದ ಕ್ರಮ ತಗೊಂಡಿದ್ದಾರೆ. ಇಲ್ಲ ಇಲ್ಲ, ಅದು ಆತುರವಾಗಿ ಮಾಡಿದ್ದೆಲ್ಲ ಹಾಳು, ನನಗದು ಗೊತ್ತು. ಗಾದೆಯಲ್ಲಿ ಗೊತ್ತು ನನಗೆ, ಎಷ್ಟು ಮೆಕ್ಸು ಎಷ್ಟು ಅಂತ ಚೆನ್ನಾಗಿ ಗೊತ್ತು. ಅದು ನಿರ್ಧಾರ ತೊಗೊಂಡೇ ಮಾಡೋದು. ಈಗ ನಾವೊಂದು ಸಣ್ಣದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ತಿಂಗಳಿಂದ ತೀರ್ಮಾನ ತಗೊಂಡು ಮಾಡ್ತಾ ಇರ್ತೀವಿ. ಆದ್ದರಿಂದ ಅವರು ಸಹ ನಿರ್ಧಾರ ತೊಗೊಂಡು ಮಾಡೋದು ಕರೆಕ್ಟಾಗಿದೆ. ಇರಬಹುದು, ನೋಡ್ತೀನಿ ನಾನು. ಕರೆಕ್ಟಾಗಿದೆ, ಸೂಕ್ತವಾಗಿದೆ, ಸೂಕ್ತ ಕಾಲದಲ್ಲಿ ಸೂಕ್ತವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಹೌದು, ಇನ್ನು ಸುಮ್ಮನೆ ಹೀಗೆ ದೇಶದ ಮೇಲೆ ಈ ಥರ ಮಾಡೋಕ್ಕೆ ಬರಬಾರ್ದು. ಅವರು ಅಟ್ಯಾಕ್ ಮಾಡೋಕ್ಕೆ ಬರಬಾರ್ದು. ಆರಾಮಾಗಿ ನಾವು ಓಡಾಡ್ಕೊಂಡಿರೋ ಹಾಗೆ ಮಾಡಬೇಕು. ಎಲ್ಲರೂ ಹೊರದೇಶಕ್ಕೆ ಹೋಗಿ ಎಷ್ಟು ಅವ್ರದ್ದೆಲ್ಲ ನೋಡಿಕೊಂಡು ಸಂತೋಷ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಅರೆ, ನಾವ್ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ? ನಾವು ಮಾಡ್ತಾನೆ, ಎಲ್ಲರೂ ದೇಶದ ಉನ್ನತಿಗಾಗಿ ಎಲ್ಲರೂ ಕೆಲಸ ಮಾಡ್ತಾನೇ ಇದ್ದಾರಲ್ಲ, ಯಾಕಾಗಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಸಮಾಧಾನ ಅಂದರೆ ಅವನು ಹೋದವನು ಮತ್ತೆ ಬರೋದಿಲ್ಲ. ಆದರೂ ಬೇರೆಯವ್ರ ಮಕ್ಕಳಿಗಾದರೂ ಚೆನ್ನಾಗಿರಲಿ, ಅವ್ರು ಹೋಗಿ ಬಂದು ಮಾಡಲಿ ಅಂತ ನನಗೆ ಅನ್ನಿಸ್ತು. ಇನ್ನೂ ಆಗಬಾರ್ದು, ಆ ಥರ ಯಾರಿಗೂ ಆಗಬಾರ್ದು.